press the bell icon on the YouTube app and never miss another update. Hi students, so previous class alli ನಾವು ಫಿಗರ್ ನ ಪೆರಿಮೀಟರ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಫಿಗರ್ಸ್ ಅನ್ನು ಕೊಟ್ಟಿದ್ವಿ, ಅದು ಸೈಡ್ಸ್ ಅನ್ನು ಆಡ್ ಮಾಡಿ ಪೆರಿಮೀಟರ್ ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಪೆರಿಮೀಟರ್ ರಿಲೇಟೆಡ್ ವರ್ಡ್ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಪೇಜ್ ನಂಬರ್ 143 ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಇದೆ. ಸೊ ಹೌ ಮಚ್ ಲೇಸ್, ಫಸ್ಟ್ ಒನ್, ಹೌ ಮಚ್ ಲೇಸ್ ಡಸ್ ಮಿಸ್ಟರ್ ನೇಗಿ ನೀಡ್ ಟು ಎಡ್ಜ್ ದ ಪಿಲ್ಲೋ ಕವರ್? How much does she need to edge 3 pillow covers like this? ಸೊ ಏನು, ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ, ಮಿಸ್ಸಸ್ ನೇಗಿ. ಸೊ ಮಿಸ್ಸಸ್ ನೇಗಿ ಏನು ಮಾಡಬೇಕು, ಸೊ ಅವ್ರ ಹತ್ರ ಪಿಲ್ಲೋ ಕವರ್ ಇದೆ, ಸೊ ಲೇಸ್ ತಂದಿದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು, ಆ ಪಿಲ್ಲೋ ಕವರಿಗೆ ಲೇಸನ್ನು ಸ್ಟಿಚ್ ಮಾಡಬೇಕು. ಓಕೆನಾ, ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಒಂದು ಪಿಲ್ಲೋ ಕವರಿಗೆ ಎಷ್ಟು ಲೇಸ್ ಬೇಕು. ಸೊ ಅಂದರೆ ಏನು, ಒಂದು ಪಿಲ್ಲೋ ಕವರಿಗೆ ಎಷ್ಟು ಲೇಸ್ ಬೇಕು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಒಂದು ಪಿಲ್ಲೋ ಕವರಿಗೆ ಎಷ್ಟು ಲೇಸ್ ಬೇಕು ಅಂತ ಫೈಂಡ್ ಔಟ್ ಮಾಡಾದ್ಮೇಲೆ ಆ ಥರ 3 ಪಿಲ್ಲೋ ಕವರ್ಸಿಗೆ ಎಷ್ಟು ಲೇಸ್ ಬೇಕು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಏನು ಕ್ವಶನ್ ಏನಿದೆ, ಫಸ್ಟ್ ಒನ್ನು, ಸೊ ಮಿಸ್ಸಸ್ ನೇಗಿ ಏನು ಪಿಲ್ಲೋ ಕವರಿಗೆ ಲೇಸನ್ನು ಸ್ಟಿಚ್ ಮಾಡಬೇಕು. ಓಕೆನಾ, ಸೊ ಫಸ್ಟು ಒಂದು ಪಿಲ್ಲೋ ಕವರ್ನ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟ್ರ್ ಅಂದರೆ ಪಿಲ್ಲೋ ಕವರ್ಗೆ 4 ಸೈಡ್ಸ್ ಇರುತ್ತೆ, ಹೌದಲ್ವಾ. ಫಸ್ಟು ಎಷ್ಟು ಸೆಂಟಿಮೀಟ್ರ್ ಇದೆ ಅದನ್ನು ಮೆಷರ್ ಮಾಡ್ಕೋಬೇಕು, ಎಲ್ಲ ಸೈಡ್ಸನ್ನು ಮೆಷರ್ ಮಾಡ್ಕೋಬೇಕು. ಓಕೆನಾ, ಓಕೆ. ಸೊ ಆಲ್ರೆಡಿ ಇಲ್ಲಿ ಕ್ವಶನಲ್ಲೇ ಕೊಟ್ಟಿದ್ದಾರೆ ಪಿಲ್ಲೋ ಕವರು ಎಷ್ಟು ಸೆಂಟಿಮೀಟ್ರ್ ಲೆಂತ್ ಇದೆ ಅಂತೇಳಿ. ಓಕೆನಾ, ಸೈಡ್ಸ್ ಇದೆ ಇಲ್ಲಿ. ಫಸ್ಟ್ ನಾವೇನು ಮಾಡಬೇಕು, ಒಂದು ಪಿಲ್ಲೋ ಕವರ್ನ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡೋಣ. ಓಕೆನಾ, ಪೆರಿಮೀಟರ್ ಆಫ್ ಎ ಪಿಲ್ಲೋ ಕವರ್. ಸೊ ಸೊಲ್ಯೂಷನ್, ಪೆರಿಮೀಟರ್ ಆಫ್ ಎ ಪಿಲ್ಲೋ ಕವರ್. ಸೊ ಪಿಲ್ಲೋ ಕವರ್ನ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ 4 ಸೈಡ್ಸನ್ನ ಆ್ಯಡ್ ಮಾಡಬೇಕು, 40 + 30, 40 + 30, ಹೌದಲ್ವಾ. ಸೊ 4 + 3 7, 70, 4 + 3 70, ಹೌದಲ್ವಾ. 7 + 7 14, 0 ಆ್ಯಡ್ ಮಾಡ್ತಿದ್ದೀವಿ, ಹೌದಲ್ವಾ. ಸೊ ಆ್ಯಡ್ ಮಾಡಿದಾಗ 70 + 7 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 0 + 0 0, 7 + 7 14, ಹೌದಲ್ವಾ. ಅದೇ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಕನ್ಫ್ಯೂಷನ್ ಬೇಡ. ಓಕೆನಾ, ಮಲ್ಟಿಪ್ಲೈ ಮಾಡಿದಾಗ 2 zeros ಇದೆ, 2 0 ಬರೆಯೋಣ, 7 7 49. ಸೊ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ಗೆ ಡಿಫ್ರೆನ್ಸ್ ಗೊತ್ತಿರಲಿ. ಓಕೆನಾ, ನೆಕ್ಸ್ಟು. ಓಕೆನಾ, ಸೊ ಏನು ಸೆಂಟಿಮೀಟ್ರಲ್ಲಿದೆ, ಸೆಂಟಿಮೀಟ್ರಲ್ಲಿ ಬರೆಯೋಣ. ಸೊ ಪೆರಿಮೀಟರ್ ಆಫ್ ಎ ಪಿಲ್ಲೋ ಕವರ್, ಅಂದರೆ ಒಂದು ಪಿಲ್ಲೋ ಕವರ್ನ ಪೆರಿಮೀಟ್ರು 140 ಸೆಂಟಿಮೀಟ್ರ್ ಇದೆ ಅಂದರೆ, ಸೊ 3 ಪಿಲ್ಲೋ ಕವರ್ಸಿಗೆ ಸ್ಟಿಚ್ ಮಾಡಬೇಕಂದ್ರೆ ಎಷ್ಟು ಲೇಸ್ ಬೇಕು, ಹೌದಲ್ವಾ. ಹೌ ಮಚ್ ಡಸ್ ಶಿ ನೀಡ್ ಟು ಎಡ್ಜ್ 3 ಪಿಲ್ಲೋ ಕವರ್ಸ್ ಲೈಕ್ ದೀಸ್. ಓಕೆನಾ, ಲೆಂತ್ ಆಫ್ ಲೇಸ್ ನೀಡೆಡ್, ದೇರ್ ಫೋರ್ ಲೆಂತ್ ಆಫ್ ಲೇಸ್ needed for 3 pillow covers. ಓಕೆನಾ, 3 × 140, 3 × ಹೌದಲ್ವಾ, 1 ಕವರಿಗೆ. ಸೊ 1 ಕವರಿಗೆ ಲೇಸನ್ನು ಸ್ಟಿಚ್ ಮಾಡಬೇಕಂದ್ರೆ 140 ಸೆಂಟಿಮೀಟ್ರ್ ಬೇಕಂದರೆ 3 ಪಿಲ್ಲೋ ಕವರ್ಸಿಗೆ ಎಷ್ಟು ಬೇಕು. ಸೊ ಮಲ್ಟಿಪ್ಲೈ ಮಾಡಬೇಕು, 3 zeros 0, 4 3s 12, ಕ್ಯಾರಿ 1, 3 1s 3 + 1 4. ಸೊ ಎಷ್ಟು ಸೆಂಟಿಮೀಟ್ರು ಬೇಕು ಲೇಸು, 420 ಸೆಂಟಿಮೀಟ್ರ್ ಲೇಸ್ ಬೇಕಾಗುತ್ತೆ. ಓಕೆನಾ, ಸೊ ಇದನ್ನು ಮೀಟ್ರ್ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ, 4 ಮೀಟರ್ 20 ಸೆಂಟಿಮೀಟರ್ ಲೇಸ್ ಬೇಕಾಗುತ್ತೆ, ಹೌದಲ್ವಾ. ಸೊ ಇದನ್ನು ಮೀಟ್ರ್ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಜಸ್ಟ್ ನಾನು ತೋರಿಸ್ತಿದ್ದೀನಿ. 4 ಮೀಟರ್ 20 ಸೆಂಟಿಮೀಟ್ರ್ ಲೇಸ್ ಬೇಕಾಗುತ್ತೆ. ಓಕೆನಾ, ನೆಕ್ಸ್ಟು ಸೆಕೆಂಡ್ ಮೇನ್, ಹೌ ಮಚ್ ಫೆನ್ಸಿಂಗ್ ಈಸ್ ನೀಡೆಡ್ ಫಾರ್ ದಿಸ್ ಫ್ಲವರ್ ಬೆಡ್. ಸೊ ಈ ಫ್ಲವರ್ ಬೆಡ್ಡಿಗೆ ಎಷ್ಟು ಫೆನ್ಸಿಂಗ್ ಬೇಕು ಅಂದರೆ ಅಲ್ಲಿ ಫಿಗರ್ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಏನಿದೆ ಫಿಗರು, ಸೊ ಯಾವ ಶೇಪಲ್ಲಿದೆ ಫಿಗರು, ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಮತ್ತು ಮೆಷರ್ಮೆಂಟು ಅವ್ರು ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ನೀವೇನು ಮಾಡಬೇಕು, ಸೊ ಇಲ್ಲಿ ಸೆಕೆಂಡ್ ಮೇನ್ ಇದೆ, ಸೆಕೆಂಡ್ ಒನ್
ಸೊ ಈ ಥರ ಫಿಗರ್ ಇದೆ ಹೌದಲ್ವಾ. ಸೊ ಅವ್ರು ಏನು ಮಾಡಿದ್ದಾರೆ, ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಸೊ 20 ಮೀಟರ್ 14 ಮೀಟರ್. ಸೊ ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಇದ್ರ ಸೈಡ್ಸನ್ನ ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದೇ. ಓಕೆ, ಫೆನ್ಸಿಂಗ್, ಅಷ್ಟು ಫೆನ್ಸಿಂಗ್ ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು, ಹೌ ಫಾರ್ ವಿಲ್ ಯು ಗೋ ಇಫ್ ಯು ಜೋಗ್ ಅರೌಂಡ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಒನ್ಸ್ ಆ್ಯಂಡ್ ಟ್ವೈಸ್. ಸೊ ಏನು, ಸ್ಕೂಲ್ ಪ್ಲೇ ಗ್ರೌಂಡ್ ಇದೆ ಹೌದಲ್ವಾ. ಓಕೆ, ಸ್ಕೂಲ್ ಪ್ಲೇ ಗ್ರೌಂಡ್ ಇದೆ ಅಂದರೆ ಹೌ ಫಾರ್ ವಿಲ್ ಯು ಗೋ ಇಫ್ ಯು ಗೋ ಜೋಗ್ ಅರೌಂಡ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಒನ್ಸ್ ಆ್ಯಂಡ್ ಟ್ವೈಸ್. ಓಕೆನಾ. 1 ಟೈಮ್ ಅಥವಾ 2 ಟೈಮ್ ನೀವು ವಾಕ್ ಮಾಡಿದಾಗ, ಜೋಗ್ ಮಾಡಿದಾಗ ಎಷ್ಟು ಡಿಸ್ಟೆನ್ಸ್ ನೀವು ಕವರ್ ಮಾಡ್ತೀರಾ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಹಾಗಾದರೆ ಸ್ಕೂಲು ಪ್ಲೇ ಗ್ರೌಂಡ್ ಮೆಷರ್ಮೆಂಟ್ ಎಷ್ಟಿದೆ. ಓಕೆನಾ. ಥರ್ಡ್ ಒನ್, ಸೊ ಪ್ಲೇ ಗ್ರೌಂಡ್ ಕೊಟ್ಟಿದ್ದಾರೆ. ಸೊ 100 ಸೆಂಟಿಮೀಟರ್, 80 ಮೀಟರ್, 40 ಸೆಂಟಿಮೀಟರ್, 80 ಮೀಟರ್ ಹೌದಲ್ಲ ಸ್ಕೂಲ್ ಪ್ಲೇ ಗ್ರೌಂಡು. ಸೊ ಇಲ್ಲಿ 80 ಮೀಟ್ರ್ ಏನೋ ಸರಿ. 100 ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್ ಇರುತ್ತೆ ಸ್ಕೂಲ್ ಗ್ರೌಂಡು. 100 ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್. ಓಕೆನಾ. ಸೊ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೆಂಟಿಮೀಟ್ರನ್ನ ರಬ್ ಮಾಡಿ ಮೀಟ್ರ್ ಮಾಡ್ಕೊಳ್ರಿ. ಇಲ್ಲಿ 40 ಸೆಂಟಿಮೀಟ್ರನ್ನ ರಬ್ ಮಾಡಿ ಸೊ ಮೀಟ್ರ್ ಮಾಡ್ಕೊಳ್ರಿ. ಓಕೆನಾ. ಸೊ ಹಾಗಾದರೆ ಲೆಂತ್ ಆಫ್ ಎ ಪ್ಲೇ ಗ್ರೌಂಡ್ನ ಲೆಂತ್ ಕೊಟ್ಟಿದ್ದಾರೆ. ಓಕೆನಾ. ಸೊ 1 ಟೈಮ್ ಅಥವಾ 2 ಟೈಮ್ ಜೋಗ್ ಮಾಡಿದಾಗ ಎಷ್ಟು ನೀವು ಡಿಸ್ಟೆನ್ಸ್ ಕವರ್ ಮಾಡ್ತೀರಾ. ಫಸ್ಟು ಈ ಪ್ಲೇ ಗ್ರೌಂಡ್ನ ಪೆರಿಮೀಟರನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಓಕೆ, ಏನು ಪ್ಲೇ ಗ್ರೌಂಡ್ನ ಪೆರಿಮೀಟರ್. ದೇರ್ ಫೋರ್ ಪೆರಿಮೀಟರ್ ಆಫ್ ಎ ಪ್ಲೇ ಗ್ರೌಂಡ್. ಸೊ ಪ್ಲೇ ಗ್ರೌಂಡ್ನ ಪೆರಿಮೀಟರ್ ಏನು, ಸೊ ಎಲ್ಲ ಸೈಡ್ಸನ್ನ ಆ್ಯಡ್ ಮಾಡೋಣ. 100 + 80 + 40 + 80 ಹೌದಲ್ವಾ. ಸೊ 100 + 80 180. ಸೊ 80 + 40 4 + 8 12 ಹೌದಲ್ವಾ. 0 120. ಸೊ ಇದನ್ನು ಆ್ಯಡ್ ಮಾಡಿದಾಗ 180 ಆ್ಯಂಡ್ 120ನ ಆ್ಯಡ್ ಮಾಡಿದಾಗ 8 + 2 10 ಕ್ಯಾರಿ 1 300 ಹೌದಲ್ವಾ. 300 ಮೀಟರ್ಸ್ ಆಗುತ್ತೆ. ಸೊ 1 ಟೈಮ್ ನೀವು ಜೋಗ್ ಮಾಡಿದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀರಾ, 300 ಮೀಟರ್ಸ್ ಹೌದಲ್ವಾ. ದೇರ್ ಫೋರ್ 300 ಮೀಟರ್. ಸೊ ಏನು ಕೊಟ್ಟಿದ್ದಾರೆ, ಇಫ್ ಯು ಜೋಗ್ ಅರೌಂಡ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಒನ್ಸ್ ಆ್ಯಂಡ್ ಟ್ವೈಸ್ ಅಂತ ಕೊಟ್ಟಾಗ 1 ಟೈಮ್ ನೀವು ಇದು ಮಾಡಿದಾಗ 300 ಮೀಟರ್ಸ್. ಒನ್ಸ್ ಜೋಗ್ಡ್ ಅರೌಂಡ್ ದ ಪ್ಲೇ ಗ್ರೌಂಡ್ ಹೌದಲ್ವಾ. ಸೊ ಹಾಗಾದರೆ 2 ಟೈಮ್ಸ್ ಜೋಗ್ ಮಾಡಿದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀರಾ. ಓಕೆನಾ. ಓಕೆ, ಜೋಗ್ಡ್ ಇಫ್ ಜೋಗ್ಡ್ ಟ್ವೈಸ್ ಅರೌಂಡ್ ದ ಪ್ಲೇ ಗ್ರೌಂಡ್. ಸೊ 1 ಟೈಮ್ ಜೋಗ್ ಮಾಡಿದಾಗ ಸೊ 300 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತೀರಾ ಹೌದಲ್ವಾ. ಅಷ್ಟು ದೂರ ನೀವು ಜೋಗ್ ಮಾಡ್ತೀರಾ. ಸೊ ಅದೇ 2 ಟೈಮ್ ಇದು ಮಾಡಿದಾಗ ಸೊ ಇದೇ 200. ಸೊ 300 ಮೀಟರನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. 2 3s 600 ಮೀಟರ್ಸ್ ಅಷ್ಟು ಜೋಗ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟು fourth one, if Tarun has a string that is 25 centimeter long, will it be enough to tie once round this curtain as shown. ಸೊ ಬಾಕ್ಸ್ ಇದೆ, ಕರ್ಟನ್ ಅಂದರೆ ಬಾಕ್ಸ್ ಹೌದಲ್ವಾ. ಸೊ ತರುಣ್ ಹತ್ರ ಏನಿದೆ, ಸ್ಟ್ರಿಂಗ್ ಇದೆ. ಓಕೆನಾ. ಆ ಸ್ಟ್ರಿಂಗನ್ನು ಏನು ಮಾಡಬೇಕು, ಇವನು ಕರ್ಟನ್ಗೆ ಸುತ್ತಬೇಕು ಹೌದಲ್ವಾ. ಸೊ 1 ಟೈಮ್
ಇದು ಮಾಡಬೇಕಂದ್ರೆ ಸೊ ಎಷ್ಟು ಇದು ಸಾಕಾಗುತ್ತಾ ಇದು ಓಕೆನಾ 25 ಸೆಂಟಿಮೀಟರ್ ಲಾಂಗ್ ಸ್ಟ್ರಿಂಗ್ ಸಾಕಾಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಏನಿದೆ ಅಲ್ಲಿ ಫಿಗರಲ್ಲಿ, ಸೊ ಮೆಷರ್ಮೆಂಟ್ ಏನಿದೆ, ಫಸ್ಟು ಕೊಟ್ಟಿರೋ ಆ ಕರ್ಟನ್ ಆ ಬಾಕ್ಸ್ನ ಏನು ಕೊಟ್ಟಿದ್ದಾರೆ, ಸೊ ಲೆಂತ್ ಮತ್ತು ಬ್ರೆಡ್ತ್ ಕೊಟ್ಟಿದ್ದಾರೆ. ಬಾಕ್ಸ್ನ ಲೆಂತ್ ಆ್ಯಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ. ಫಸ್ಟ್ ಆ ಲೆಂತ್ ಮತ್ತು ಬ್ರೆಡ್ತನ್ನ ಏನು ಮಾಡಬೇಕು, ಸೊ ಬಾಕ್ಸ್ ಇದೆ ಹೌದಲ್ವಾ, ಸೊ ಈ ಥರ ಬಾಕ್ಸ್ ಇದೆ. ಹೌದಲ್ವಾ, ಸೊ 10 ಸೆಂಟಿಮೀಟರ್ ಲೆಂತ್ ಇದೆ, ಬ್ರೆಡ್ತ್ 4 ಸೆಂಟಿಮೀಟ್ರ್ ಇದೆ ಓಕೆನಾ. ಸೊ ಫಸ್ಟ್ ಇದ್ರ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ನಾನು. ಸೊ ಎಷ್ಟು ಬರುತ್ತೆ, 10 + 4 + 10 + 4 ಹೌದಲ್ವಾ. ಸೊ ಇಲ್ಲಿ 10 ಇದೆ ಅಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಇದು 10 ಸೆಂಟಿಮೀಟರ್, ಇಲ್ಲಿ 4 ಸೆಂಟಿಮೀಟ್ರ್ ಇದೆ ಅಂದರೆ 4 ಸೆಂಟಿಮೀಟ್ರ್ ಇಲ್ಲಿ ಇರುತ್ತೆ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ 14 + 14, ಸೊ ಆ್ಯಡ್ ಮಾಡಿದ್ರೆ 28 ಸೆಂಟಿಮೀಟರ್. ಸೊ ಹಾಗಾದರೆ ಬಾಕ್ಸ್ನ ಪೆರಿಮೀಟ್ರು 28 ಸೆಂಟಿಮೀಟ್ರ್ ಇದೆ. ಬಟ್ ಇವನ ಹತ್ರ ಸ್ಟ್ರಿಂಗ್ ಎಷ್ಟು ಲೆಂತ್ ಇದೆ, ಸ್ಟ್ರಿಂಗ್ನ ಲೆಂತ್ ಎಷ್ಟಿದೆ, 25 ಸೆಂಟಿಮೀಟರ್. ಬಾಕ್ಸ್ನ ಪೆರಿಮೀಟ್ರ್ 28 ಸೆಂಟಿಮೀಟ್ರ್ ಇದೆ, 28 ಸೆಂಟಿಮೀಟ್ರ್ ಇದೆ. ಸೊ ಸ್ಟ್ರಿಂಗ್ನ ಲೆಂತ್ ಎಷ್ಟಿದೆ ಅವನ ಹತ್ರ, 25 ಸೆಂಟಿಮೀಟ್ರ್ ಇದೆ. ಸೊ ಹಾಗಾದರೆ ಇದು ಕರ್ಟನ್ಗೆ ಬಾಕ್ಸಿಗೆ ಇದು ಕಟ್ಟಕ್ಕೆ ಟೈ ಮಾಡೋಕ್ಕೆ ಇಷ್ಟು ಸ್ಟ್ರಿಂಗು ಸಾಕಾಗಲ್ಲ. ಯಾಕೆ, ಬಾಕ್ಸ್ನ ಪೆರಿಮೀಟ್ರು 28 ಇದೆ, ಸ್ಟ್ರಿಂಗ್ 25 ಇದೆ, ಕಮ್ಮಿ ಇದೆ ಓಕೆನಾ. ಸೊ 4th ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಕ್ಕೆ ಸೊಲ್ಯೂಷನ್ ನೀವೇ ಬರಿಬೇಕಾಗುತ್ತೆ ಓಕೆನಾ. ನೆಕ್ಸ್ಟ್ ಸಬ್ ಟಾಪಿಕ್ ಪೆರಿಮೀಟರ್. ಸಾರಿ ಪೆರಿಮೀಟರ್ ಆಗಿದೆ ಅಲ್ವಾ. ನೆಕ್ಸ್ಟ್ ಸಬ್ ಟಾಪಿಕ್ ಏರಿಯಾ. ಏನು, ಏರಿಯಾ. So area means amount of surface covered by a figure. So amount of surface covered by a figure is known as area. So area. So area ಗೆ ಏನು ಡೆಫಿನೇಷನ್ನು, the amount of surface, the amount of surface covered by a figure is known as the area of the figure. So the amount of surface covered by a figure is known as the area of the figure. ಎಷ್ಟು ಸರ್ಫೇಸನ್ನು ಕವರ್ ಮಾಡಿದೆ ಆ ಫಿಗರ್, ಅದನ್ನೇ ನಾವು ಏರಿಯಾ ಆಫ್ ದಿ ಫಿಗರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಸ್ಟರ್ ಇದೆ, ಈ ಡಸ್ಟರನ್ನು ಇಲ್ಲಿಟ್ಟು ಏನು ಮಾಡ್ತೀನಿ ನಾನು, ಟ್ರೇಸ್ ಮಾಡ್ತೀನಿ ಓಕೆನಾ. ಸೊ ಡಸ್ಟರನ್ನು ಇಲ್ಲಿಟ್ಟು ಟ್ರೇಸ್ ಮಾಡ್ತಿದ್ದೀನಿ. ಸೊ ಹಾಗಾದ್ರೆ ಈ ಡಸ್ಟರ್ ಎಷ್ಟು ಏರಿಯಾನ ಕವರ್ ಮಾಡಿದೆ, ಇಷ್ಟು ಏರಿಯಾನ ಕವರ್ ಮಾಡಿದೆ ಓಕೆನಾ. ಸೊ ಇದನ್ನೇ ನಾನು ಏನು ಮಾಡ್ತೀನಿ, ಈ ಥರ ಸ್ಟ್ರೈಟ್ ಲೈನಲ್ಲಿ ನೀಟಾಗಿ ಡ್ರಾ ಮಾಡ್ಕೊಳ್ತೀನಿ ಓಕೆನಾ. ಸೊ ಇದು ಡಸ್ಟರ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಇಷ್ಟು ಏರಿಯಾನ ಏನು ಮಾಡಿದೆ, ಇದು ಕವರ್ ಮಾಡಿದೆ ಹೌದಲ್ವಾ. ಸೊ ಹಾಗಾದರೆ ಈ ಏರಿಯಾನ ನಾವೇನು ಮಾಡ್ತೀವಪ್ಪ ಅಂದರೆ, ಇಲ್ಲಿ ನಿಮ್ಮ ಚಾಪ್ಟ್ರಲ್ಲಿ ನೀವು ಹೇಗೆ ಸ್ಟಡಿ ಮಾಡ್ತೀರ ಏರಿಯಾ ಅಂದರೆ, ಸೊ ಪೆರಿಮೀಟರ್ ಸ್ಕ್ವೇರ್ ಗ್ರಿಡ್ಡಲ್ಲಿ ಡ್ರಾ ಮಾಡಿದ್ವಿ ಹೌದಲ್ವಾ. ಎಕ್ಸಸೈಸು 9.1ನಲ್ಲಿ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಅದೇ ಥರ ಸೊ ಎಷ್ಟು ಸ್ಕ್ವೇರ್ ಗ್ರಿಡ್ಸ್ ಇದೆ ಅದನ್ನು ಕೌಂಟ್ ಮಾಡಿ ನಾವು ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ, ಸೊ ಇಲ್ಲಿ ಡಸ್ಟರನ್ನು ಇಟ್ಟು ನಾನು ಟ್ರೇಸ್ ಮಾಡಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಹೌದಲ್ವಾ. ಸೊ ಇದಕ್ಕೆ ನಾನು ಒಂದು ಗ್ರಿಡ್ಡನ್ನ ಡ್ರಾ ಮಾಡ್ಕೊಳ್ತೀನಿ, ಸ್ಕ್ವೇರ್ ಗ್ರಿಡ್ಡನ್ನ ಡ್ರಾ ಮಾಡ್ತೀನಿ. ಒಂದೊಂದು ಸ್ಕ್ವೇರನ್ನು 1 ಸೆಂಟಿಮೀಟ್ರ್ ಅಂತ ನಾನು ಕೌಂಟಿಗೆ ತೊಗೊಳ್ತೀನಿ ಓಕೆನಾ. ಸೊ ನಾನೇ ಡ್ರಾ ಮಾಡ್ತಿರೋದು ಓಕೆ. ಓಕೆ, ಸೊ ಡಸ್ಟರ್ನ ಟ್ರೇಸ್ ಮಾಡಿದ್ದು ಎಲ್ಲಿದೆ, ಇಲ್ಲಿದೆ. ಡಸ್ಟರನ್ನು ಟ್ರೇಸ್ ಮಾಡಿದ್ದು ಇಲ್ಲಿದೆ ಹೌದಲ್ವಾ ಓಕೆನಾ. ಸೊ ಹಾಗಾದ್ರೆ ಎಷ್ಟು ಸ್ಕ್ವೇರ್ ಯೂನಿಟ್ಸ್, ಸೊ ಈಗ ನಾನು ಏನು ಮಾಡಿದ್ದೀನಿ, ಈ ಡಸ್ಟರ್ನ ಟ್ರೇಸ್ ಮಾಡಿ ಅದಕ್ಕೆ ಸ್ಕ್ವೇರ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಹೌದಲ್ವಾ. ಸೊ ಎಷ್ಟು ಸ್ಕ್ವೇರ್ಸ್ ಯೂನಿಟ್ಸ್, ಎಷ್ಟು ಸ್ಕ್ವೇರ್ಸು ಈ ಡಸ್ಟರ್ ಟ್ರೇಸ್ ಮಾಡಿದಾಗ ಎಷ್ಟು ಸ್ಕ್ವೇರ್ಸ್ ಕವರ್ ಮಾಡಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ಕೌಂಟ್ ಮಾಡೋಣ. 1, ಸೊ ಎಷ್ಟು ಸ್ಕ್ವೇರ್ಸ್ ಕವರ್ ಮಾಡಿದೆ ಈ ಡಸ್ಟರ್ ಫಿಗರ್ ಎಲ್ಲಿದೆ, ಸೊ ಇಲ್ಲಿದೆ ಹೌದಲ್ವಾ. ಸೊ
ಕೌಂಟ್ ಮಾಡೋಣ ಎಷ್ಟು ಬಾಕ್ಸ್ ಕವರ್ ಮಾಡಿದೆ ಇದು ಅಂತೇಳಿ, ಎಷ್ಟು ಸ್ಕ್ವೇರ್ಸನ್ನು ಕವರ್ ಮಾಡಿದೆ ಅಂತೇಳಿ. 1 2 3 4 5 6 7 8 9 10 11 12 13 14 15 16 17 18. ಸೊ ಎಷ್ಟು ಸ್ಕ್ವೇರ್ಸ್ ಕವರ್ ಮಾಡಿದೆ? 18, ಹೌದಲ್ವಾ? ಸ್ಕ್ವೇರ್. ಎಷ್ಟು ಸ್ಕ್ವೇರ್ಸ್? 18 ಸ್ಕ್ವೇರ್ಸ್. ಸೊ ಒಂದೊಂದು ಬಾಕ್ಸ್ನ ಒಂದೊಂದು ಸೈಡ್ 1 ಸೆಂಟಿಮೀಟ್ರ್ ಅಂತ ನಾವು ತೊಗೊಂಡ್ರೆ, ಕೌಂಟಿಗೆ ತೊಗೊಂಡ್ರೆ 18 ಸ್ಕ್ವೇರ್ ಸೆಂಟಿಮೀಟರ್. ಏನು? 18 ಸ್ಕ್ವೇರ್ ಸೆಂಟಿಮೀಟರ್. ಪೆರಿಮೀಟರು ಸೆಂಟಿಮೀಟ್ರಲ್ಲಿ ಕೊಟ್ಟರೆ, ಮೀಟ್ರಲ್ಲಿ ಕೊಟ್ಟರೆ ಸೆಂಟಿಮೀಟರ್ ಅಂತ ಮೀಟ್ರಲ್ಲಿ ಬರಿಬೇಕು. ಏರಿಯಾನ ಕೊಟ್ಟಾಗ ನಾವೇನು ಮಾಡಬೇಕು? ಸ್ಕ್ವೇರ್ ಸೆಂಟಿಮೀಟ್ರ್ ಅಂತ ಬರಿಬೇಕು. ಸೊ ಏರಿಯಾ ಅಂದರೆ ಸೊ ಅಮೌಂಟ್ ಆಫ್ ಎಷ್ಟು ಸರ್ಫೇಸ್ ಆ ಫಿಗರ್ ಕವರ್ ಮಾಡಿರುತ್ತೆ ಅದನ್ನು ನಾವು ಏರಿಯಾ ಅಂತ ಕರಿತೀವಿ. ಓಕೆನಾ? ಸೊ ಈಗ ಡಸ್ಟರನ್ನು ಇಟ್ಟು ನಾನು ಟ್ರೇಸ್ ಮಾಡಿ ತೋರಿಸ್ದೆ ಎಷ್ಟು ಏರಿಯಾ ಕವರ್ ಆಗಿದೆ ಅಂತೇಳಿ. ಓಕೆನಾ? ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಇಲ್ಲಿ, ಸೊ ಸ್ಕ್ವೇರ್ ಗ್ರಿಡ್ಡನ್ನು ಡ್ರಾ ಮಾಡಿದ್ದೀನಿ, ಅಂದರೆ ಸ್ಕ್ವೇರ್ಸನ್ನು ಡ್ರಾ ಮಾಡಿದ್ದೀನಿ. ಸೊ ನೀವು ಗ್ರಾಫ್ ಶೀಟನ್ನು ನೀವು ತಂದಿದ್ದನ್ನು ಗ್ರಾಫ್ ಶೀಟಲ್ಲಿ ಡ್ರಾ ಮಾಡಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಗ್ರಾಫ್ ಶೀಟನ್ನು ನೀವು ಎಲ್ಲ ಸೈಡ್ಸನ್ನು ಮೆಷರ್ ಮಾಡಿರಿ, 1 ಸೆಂಟಿಮೀಟ್ರ್ ಇರುತ್ತೆ. ಸೊ ಇಲ್ಲೂ ಸಹ ಅಸ್ಯೂಮ್ ಮಾಡಿರಿ ಇದು 1 ಸೆಂಟಿಮೀಟ್ರ್ ಇದೆ ಅಂತೇಳಿ. ಓಕೆನಾ? ಒಂದೊಂದು ಸ್ಕ್ವೇರ್ನ ಒಂದು ಸ್ಕ್ವೇರ್ ಅಂದರೆ ಸ್ಕ್ವೇರ್ನ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಇದು 1 ಸೆಂಟಿಮೀಟ್ರ್ ಇದೆ ಅಂದರೆ ಇದನ್ನು 1 ಸೆಂಟಿಮೀಟ್ರು, ಈ ಸೈಡು 1 ಸೆಂಟಿಮೀಟ್ರ್, ಈ ಸೈಡು 1 ಸೆಂಟಿಮೀಟ್ರ್. ಓಕೆನಾ? ಹಾಗಾದರೆ ಎಷ್ಟು ಸ್ಕ್ವೇರ್ಸ್ ಕವರ್ ಮಾಡಿದೆ ಈ ಫಿಗರ್ ಅಂದರೆ 18 ಸ್ಕ್ವೇರ್ ಸೆಂಟಿಮೀಟ್ರ್, ಅಂದರೆ 18 ಸ್ಕ್ವೇರ್ಸನ್ನು ಕವರ್ ಮಾಡಿದೆ. ಒಂದೊಂದು ಸ್ಕ್ವೇರ್ನ ಮೆಷರ್ಮೆಂಟ್ ಎಷ್ಟಿದೆ? ಸೊ ಸೆಂಟಿಮೀಟ್ರಲ್ಲಿದೆ, 1 ಸೆಂಟಿಮೀಟ್ರಲ್ಲಿ ಇದೆ. ಓಕೆನಾ? ಸೊ ಈ ಥರ ನಾವು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಎಕ್ಸಸೈಸ್ 9.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 9.2. So, first main problem. Find the area of the figures given below. Each square is equal to 1 centimeter. ಓಕೆನಾ? ಒಂದೊಂದು ಸ್ಕ್ವೇರು 1 ಸೆಂಟಿಮೀಟ್ರ್ ಅಂತ ನಾವು ಮೆಷರ್ಗೆ ತಗೋಬೇಕು. ಓಕೆನಾ? ಸೊ ಅದು ನೀವು ಸ್ಕೇಲ್ ಇಟ್ಟು ಮೆಷರ್ ಮಾಡಿದಾಗ 1 ಸೆಂಟಿಮೀಟ್ರ್ ಇರಲಿ ಬಿಡಲಿ, ಬಟ್ ಅದು 1 ಸೆಂಟಿಮೀಟ್ರ್ ಇದೆ ಅಂತ ನೀವು ಅಸ್ಯೂಮ್ ಮಾಡಬೇಕು. ಓಕೆನಾ? ಸೊ ಎಕ್ಸಸೈಸ್ 9.2 ಫಸ್ಟ್ ಮೇನ್. ಸೊ ನಾವೇನು ಮಾಡೋಣ? ಫಸ್ಟು ಇಲ್ಲಿ ಸ್ಕ್ವೇರ್ ಗ್ರಿಡ್ಡನ್ನು ನಾವು ಡ್ರಾ ಮಾಡ್ಕೊಂಬಿಡೋಣ. ಸೊ ನೀವು ನೋಟ್ಸಲ್ಲಿ ಮಾಡುವಾಗ ಏನು ಮಾಡಬೇಕು? ಶಾಪಲ್ಲಿ ನಿಮಗೆ ಗ್ರಾಫ್ ಶೀಟ್ ಅಂತ ಸಿಗುತ್ತೆ. ಓಕೆನಾ? ಆ ಗ್ರಾಫ್ ಶೀಟಲ್ಲಿ ಏನು ಈ ಥರ ಲೈನ್ಸ್ ಇರುತ್ತೆ. ಓಕೆನಾ? ಆಲ್ರೆಡಿ ಲೈನ್ಸ್ ಇರುತ್ತೆ. ಓಕೆ? ಸೊ ನೀವೇನು ಮಾಡಬೇಕು? ಸೊ ಅದರಲ್ಲಿ ಫಿಗರನ್ನು ಡ್ರಾ ಮಾಡಬೇಕು. ಸೊ ಈ ಥರ ನೀವು ಲೈನ್ಸನ್ನ ಹಾಕೋಣಕ್ಕೆ ಹೋಗಬೇಡ್ರಿ. ಓಕೆನಾ? ತುಂಬ ಟೈಮ್ ಇಡಿಸುತ್ತೆ. ಗ್ರಾಫ್ ಶೀಟ್ ಅಂದರೆ ಈ ಥರ ಇರುತ್ತೆ, ಬಟ್ ಇದ್ರ ಮಿಡ್ಲಲ್ಲಿ ನೋಡ್ರಿ, ಇನ್ನೊಂದು ಸಲ ತೋರಿಸಿದ್ದೀನಿ ಗ್ರಾಫ್ ಶೀಟು, ಕನ್ಫ್ಯೂಷನ್ ಆಗೋದು ಬೇಡ. ಓಕೆನಾ? ಈ ಥರ ಲೈನ್ಸ್ ಇರುತ್ತೆ, ಡಾರ್ಕ್ ಲೈನ್ಸ್ ಇರುತ್ತೆ. ಇದ್ರ ಮಿಡ್ಲಲ್ಲಿ ಮತ್ತೆ ಹಾರಿಜಾಂಟಲ್ 10 ಲೈನ್ಸ್ ಇರುತ್ತೆ. ಓಕೆನಾ? ಈ ಥರ ಹಾರಿಜಾಂಟಲ್ 10 ಲೈನ್ಸ್ ಇರುತ್ತೆ. ಓಕೆ? ಮತ್ತೆ ಈ ಥರ ವರ್ಟಿಕಲ್ 10 ಲೈನ್ಸ್ ಇರುತ್ತೆ. ಫುಲ್ ಈ ಥರ ಗ್ರಾಫ್ ಶೀಟ್ ಇರುತ್ತೆ. ಕನ್ಫ್ಯೂಷನ್ ಆಗಬೇಡ್ರಿ. ಓಕೆನಾ? ಸೊ ಈ ಥರ ಶೀಟ್ ಇರುತ್ತೆ ಫುಲ್ ಮಿಡ್ಲಲ್ಲಿ. ಸೊ ಡಾರ್ಕ್ ಲೈನ್ಸ್ ಇರುತ್ತೆ. ಓಕೆನಾ? ಮತ್ತು ಅದ್ರ ಮಿಡ್ಲಲ್ಲಿ ಲೈಟ್ ಕಲರ್ ಲೈನ್ಸ್ ಇರುತ್ತೆ. ಓಕೆನಾ? ಗ್ರಾಫ್ ಶೀಟ್ ಸೊ ಪಿಂಕ್ ಕಲರಲ್ಲಿ ಸಿಗುತ್ತೆ ಅಥವಾ ಗ್ರೀನ್ ಕಲರಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಈ ಥರ ಸ್ಕ್ವೇರ್ಸ್ ಇರುತ್ತೆ. ಈ ಥರ ಕನ್ಫ್ಯೂಷನ್ ಬೇಡ. ಸೊ ಅದನ್ನು ನೀವು ಯೂಸ್ ಮಾಡಿರಿ, ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಲೈನ್ ಡ್ರಾ ಮಾಡ್ತಾ ಈ ಥರ ಸ್ಕ್ವೇರ್ಸನ್ನು ಡ್ರಾ ಮಾಡ್ತಾ ಕುಂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ? ಟೈಮ್ ತುಂಬ ಹಿಡಿಸುತ್ತೆ. ಈ ಥರ ಎ ಪ್ರಾಬ್ಲಮ್. ಸೊ ಎ ಪ್ರಾಬ್ಲಮಲ್ಲಿ ನಾನು ಏನು ಮಾಡ್ತಿದ್ದೀನಿ, ಈ ಥರ ಇದೆ ಫಿಗರು. ಸೊ ಇನ್ನೊಂದ್ಸಲಿ ಡಾರ್ಕ್ ಡ್ರಾ ಮಾಡ್ತಿದ್ದೀನಿ, ಹೌದಲ್ವಾ? ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಈ ಫಿಗರ್ನ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಏರಿಯಾನ ಫೈಂಡ್ ಔಟ್ ಮಾಡಬೇಕಂದ್ರೆ ಎಷ್ಟು ಸ್ಕ್ವೇರ್ಸ್ ಕವರ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಈ ಫಿಗರ್ ಎಷ್ಟು ಸ್ಕ್ವೇರ್ಸನ್ನು ಕವರ್ ಮಾಡಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಅಂದರೆ ಸೈಡ್ಸನ್ನು ಆ್ಯಡ್ ಮಾಡ್ತಾ ಬರಬೇಕು. ಓಕೆನಾ? ಪೆರಿಮೀಟರ್ ಅಂದರೆ ಸೈಡನ್ನು ಆ್ಯಡ್ ಮಾಡ್ತಾ ಬರಬೇಕು. ಸೊ ಏರಿಯಾ ಅಂದರೆ
ಸೊ ಎಷ್ಟು ಸ್ಕ್ವೇರ್ಸನ್ನು ಕವರ್ ಮಾಡಿದೆ. ಓಕೆನಾ. ಸೊ ನಾನು ಈಗ ಸ್ಕ್ವೇರ್ಸನ್ನು ಶೇಡ್ ಮಾಡ್ತಾ ಹೋಗ್ತೀನಿ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4, 5, 6, 7, 8 ಹೌದಲ್ವಾ. 1, 2, 3, 4, 5, 6, 7, 8. ಸೊ ಹಾಗಾದ್ರೆ ಈ ಫಿಗರ್ ಎಷ್ಟು, ಈ ಫಿಗರ್ನ ಏರಿಯಾ ಎಷ್ಟು ಮೀನ್ಸ್ ನಥಿಂಗ್ ಬಟ್ ಎಷ್ಟು ಸ್ಕ್ವೇರ್ಸನ್ನು ಕವರ್ ಮಾಡಿದೆ ಈ ಫಿಗರು. ಓಕೆನಾ. 8 ಸ್ಕ್ವೇರ್ಸನ್ನು ಕವರ್ ಮಾಡಿದೆ ಹೌದಲ್ವಾ. ಸೊ ಇದ್ರ ಏರಿಯಾ ಈಸ್ ಈಕ್ವಲ್ ಟು 8 ಸ್ಕ್ವೇರ್. ಸೊ ಏನು ಬರೆಯೋಣ, ಕ್ವಶನಲ್ಲಿ ಕೊಟ್ಟಿದ್ದಾರೆ ಒಂದೊಂದು ಸ್ಕ್ವೇರ್ ಸೆಂಟಿಮೀಟ್ರ್ ಅಂತ ಅಸ್ಯೂಮ್ ಮಾಡ್ರಿ ಅಂತೇಳಿ. ಸೊ 8 ಸ್ಕ್ವೇರ್ ಸೆಂಟಿಮೀಟರ್. ಓಕೆನಾ. ಸೊ ಈ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಸೆಕೆಂಡ್ ಮೇನ್, ದಿಸ್ ಈಸ್ ಎ ಮಾಡೆಲ್ ಆಫ್ ನ್ಯೂ ಫ್ರೆಂಡ್ ಸೊಸೈಟಿ. ಫೈಂಡ್ ದ ಏರಿಯಾ ಕವರ್ಡ್ ಬೈ ದ ಡಿಫ್ರೆಂಟ್ ಪಾರ್ಟ್ಸ್ ಇನ್ ದ ಮಾಡೆಲ್. ಗಿವ್ ಯುವರ್ ಆನ್ಸರ್ ಇನ್ ಸ್ಕ್ವೇರ್ ಯೂನಿಟ್ಸ್. ಓಕೆನಾ. ಸ್ಕ್ವೇರ್ ಯೂನಿಟ್ಸ್ ಅಂದರೆ ಸೊ ಸೆಂಟಿಮೀಟರ್ ಅಸ್ಯೂಮ್ ಮಾಡ್ರಿ ಅಂತ ಏನು ಕೊಟ್ಟಿಲ್ಲ. ಸೊ ಒಂದೊಂದು ಸ್ಕ್ವೇರನ್ನು ಒಂದೊಂದು ಯೂನಿಟ್ ಅಂತ ಇದು ಮಾಡಬೇಕು. ಸೊ ಅಲ್ಲಿ ಏನಿದೆ ಫಿಗರ್, ಸೆಕೆಂಡ್ ಮೇನ್ ಫಿಗರಲ್ಲಿ ಗಾರ್ಡನ್ ಬಿ ಅಂತ ಇದೆ ಹೌದಲ್ವ, ಪ್ಲೇ ಗ್ರೌಂಡ್ ಎ ಅಂತ ಇದೆ, ಫ್ಲ್ಯಾಟ್ ಬ್ಲಾಕ್ 2 ಅಂತ ಇದೆ, ಫ್ಲ್ಯಾಟ್ ಬ್ಲಾಕ್ 3 ಅಂತ ಇದೆ, ಫ್ಲ್ಯಾಟ್ ಬ್ಲಾಕ್ 1 ಅಂತ ಇದೆ. ಓಕೆನಾ. ಸೊ ಆದಷ್ಟು ಏರಿಯಾ ಎಷ್ಟೆಷ್ಟು ಕವರ್ ಮಾಡಿದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಒಂದು ಪ್ರಾಬ್ಲಮನ್ನು ನಾನು ಮಾಡಿಸ್ತೀನಿ, ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕಾಗುತ್ತೆ. ಓಕೆನಾ. ಫಸ್ಟ್ ಮೇನ್ ಪ್ರಾಬ್ಲಮ್, ಸೆಕೆಂಡ್ ಮೇನ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಿರಿ. ಸೊ ನೋಟ್ಸಲ್ಲಿ ಮಾಡುವಾಗ ಏನು ಮಾಡಬೇಕು, ಗ್ರಾಫ್ ಶೀಟನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ. ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್. ಸೊ ಗಾರ್ಡನನ್ನು ಡ್ರಾ ಮಾಡಿ ತೋರಿಸ್ತೀನಿ. ಸೊ ಈ ಥರ ಏನು ಮಾಡ್ತಿದ್ದೀನಿ, ಮತ್ತೊಂದ್ಸಲಿ ಸ್ಕ್ವೇರ್ ಗ್ರಿಡ್ಡನ್ನು ನಾನು ಡ್ರಾ ಮಾಡ್ಕೊಳ್ತೀನಿ. ಓಕೆನಾ. ಸೊ ಈ ಥರ ಗ್ರಿಡ್ ಇದೆ. ಸೊ ಅದರ ಮಿಡ್ಲಲ್ಲಿ ಸೊ ಈ ಥರ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಇದೆ. ಸೊ ಈಗ ನಾನು ಡ್ರಾ ಮಾಡ್ತಿರೋದು ಹಾರಿಜಾಂಟಲ್ ಲೈನ್ ಹೌದಲ್ವಾ. ಓಕೆನಾ. ಸೊ ಇದರಲ್ಲಿ ಗಾರ್ಡನನ್ನು ಡ್ರಾ ಮಾಡ್ತಿದ್ದೀನಿ. ಓಕೆ. ಸೊ ಗಾರ್ಡನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಸೊ ಗಾರ್ಡನ್ ಇಲ್ಲಿ ಹೌದಲ್ವಾ. ಸೊ ಗಾರ್ಡನ್ ಎಷ್ಟು ಯೂನಿಟ್ಸನ್ನು ಕವರ್ ಮಾಡಿದೆ, ಎಷ್ಟು ಸ್ಕ್ವೇರ್ಸನ್ನು, 1 2 3 4 5 6 7 8 9 10 11 12 13 14 15 16 ಸ್ಕ್ವೇರ್ಸನ್ನು ಕವರ್ ಮಾಡಿದೆ. ಸೊ ಇಲ್ಲಿ ಶೇಡ್ ಮಾಡ್ತಿದ್ದೀನಿ ನೋಡ್ರಿ. ಇಲ್ಲಿ 1 2 3 4 5 6 7 8 9 10 11 12 13 14 15 16. ಸೊ ಈ ಗಾರ್ಡನ್ನ ಏರಿಯಾ ಎಷ್ಟು, ಸೊ ಏರಿಯಾ ಆಫ್ ಎ ಗಾರ್ಡನ್, ಸೊ ಗಾರ್ಡನ್ನ ಏರಿಯಾ ಎಷ್ಟು, ಸೊ ಏರಿಯಾ ಆಫ್ ಎ ಗಾರ್ಡನ್. ಸೊ ಏನಿದೆ ಅಲ್ಲಿ ಗಾರ್ಡನ್ ಬಿ ಅಂತ ಇದೆ ಹೌದಲ್ವಾ, ಅಲ್ಫಾಬೆಟ್ ಇದೆ. ಸೊ ಎಷ್ಟು 16 ಸ್ಕ್ವೇರ್, ಸಾರಿ ಸೊ ಅಲ್ಲಿ ಯೂನಿಟ್ ಅಂತ ಹೇಳಿದ್ದಾರೆ, ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಓಕೆನಾ. ಸೊ ಈ ಥರ ರಿಮೇನಿಂಗು ಸೊ ಸೊಸೈಟಿನ ಮಾಡೆಲ್ ಕೊಟ್ಟಿದ್ದಾರೆ, ಅದನ್ನು ನೆಕ್ಸ್ಟು ಬೇರೆ ಸೊಸೈಟಿನ ಮಾಡಲ್ ಕೊಟ್ಟಿದ್ದಾರೆ, ರಿಮೇನಿಂಗ್ ಬೇರೆ ಪಾರ್ಟ್ಸನ್ನು ನೀವೇನು ಮಾಡಬೇಕು, ಮಾಡಲ್ನ ಪಾರ್ಟ್ಸನ್ನು ನೀವು ಎಷ್ಟು ಏರಿಯಾ ಕವರ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಥರ್ಡ್ ಮೇನ್. ಸೊ ಥರ್ಡ್ ಮೇನ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಆ ಕ್ವಶನಲ್ಲಿ ಅಲ್ಲೂ ಸಹ ಏನು ಸ್ಕ್ವೇರ್ ಗ್ರಿಡ್ ಕೊಟ್ಟಿದ್ದಾರೆ ಹೌದಲ್ವಾ. ಸ್ಕ್ವೇರ್ ಗ್ರಿಡ್ಡಲ್ಲಿ ಸ್ಟ್ಯಾಂಪ್ಸನ್ನು ಏನು ಮಾಡಿದ್ದಾರೆ, ಸ್ಟ್ಯಾಂಪ್ಸ್ ಇದೆ ಹೌದಲ್ವಾ. ಫೈಂಡ್ ದ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ದೀಸ್ ಸ್ಟ್ಯಾಂಪ್ಸ್. ಟೇಕ್ ಈಚ್ ಸ್ಕ್ವೇರ್ ಟು ಬಿ ಆಫ್ ಸೈಡ್ 1 centimeter ಆ್ಯಂಡ್ ಗಿವ್ ಯುವರ್ ಆನ್ಸರ್ ಇನ್ ಸ್ಕ್ವೇರ್ ಸೆಂಟಿಮೀಟರ್ಸ್. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಈ ಸ್ಟ್ಯಾಂಪ್ಸ್ನ ಪೆರಿಮೀಟರು ಸಹ ಫೈಂಡ್ ಔಟ್ ಮಾಡಬೇಕು, ಹಾಗೆ ಏರಿಯಾನು ಸಹ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಥರ್ಡ್ ಮೇನ್. ಸೊ ಫಸ್ಟ್ ಒನ್ ಮಾಡಿಸ್ತಿದ್ದೀನಿ. ಸೊ ಈ ಥರ ಗ್ರಿಡ್ ಇದೆ, ಸ್ಕ್ವೇರ್ ಗ್ರಿಡ್ನ ಡ್ರಾ ಮಾಡೋಣ.
ಓಕೆ, ಸ್ಟ್ಯಾಂಪು ಡ್ರಾ ಮಾಡ್ತಿದ್ದೀನಿ ನಾನೀಗ. ಓಕೆ, ಈ ಥರ ಇದೆ ಸ್ಟ್ಯಾಂಪು. ಓಕೆನಾ, ಸ್ಟ್ಯಾಂಪ್ ಈ ಥರ ಇದೆ. ಸೊ ಈ ಸ್ಟ್ಯಾಂಪ್ನ ಏನು ಫೈಂಡ್ ಔಟ್ ಮಾಡಬೇಕು? ಸ್ಟ್ಯಾಂಪಿನ ಏರಿಯಾ ಆ್ಯಂಡ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ, ಪೆರಿಮೀಟರ್, ಹೌದಲ್ವಾ? ಸೊ ಈ ಮೆಷರ್ಮೆಂಟ್ ಏನು ತಗೋಬೇಕು ಇಲ್ಲಿ? ಸೊ ಒಂದೊಂದು ಸ್ಕ್ವೇರು 1 ಸೆಂಟಿಮೀಟ್ರ್ ಇದೆ ಅಂತೇಳಿ ನಾವು ಅಸ್ಯೂಮ್ ಮಾಡಬೇಕು. ಓಕೆನಾ, ಫಸ್ಟು ಏರಿಯಾ ಫೈಂಡ್ ಔಟ್ ಮಾಡೋಣ. ಓಕೆನಾ, ಇದು ಎಷ್ಟು ಸ್ಪೇಸ್ ಕವರ್ ಆಗಿದೆ? ಇದು 1 2 3 4 5 6 7 8. ಸೊ 8 ಸ್ಕ್ವೇರ್ ಕವರ್ ಆಗಿದೆ, 8 ಸ್ಕ್ವೇರ್ ಸೆಂಟಿಮೀಟರ್. ಪೆರಿಮೀಟರ್ ಅಂದರೆ ಸೈಡ್ಸನ್ನು ಆ್ಯಡ್ ಮಾಡಬೇಕು, ಹೌದಲ್ವಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11 12. ಹಾಗಾದರೆ ಸೊ ಈ ಫಿಗರಿಗೆ ಎಷ್ಟು ಸೈಡ್ಸ್ ಇದೆ? 12 ಇದೆ. ಸೊ ಹಾಗಾದರೆ ಪೆರಿಮೀಟ್ರ್ 12 ಸೆಂಟಿಮೀಟರ್. ಯಾಕೆ ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ ಅಂದರೆ ಕ್ವಶನಲ್ಲಿ ಹೇಳಿದ್ದಾರೆ. ಓಕೆನಾ, ಸೊ ಒಂದೊಂದು ಸ್ಕ್ವೇರನ್ನ ಓಕೆನಾ ಸೆಂಟಿಮೀಟರ್ ಅಂತ ಅಸ್ಯೂಮ್ ಮಾಡಿರಿ ಅಂತೇಳಿ. ಓಕೆನಾ, ಸೊ ನೆಕ್ಸ್ಟು ಸೊ ಫೈಂಡ್ ದ ಏರಿಯಾ ಆಫ್ ದಿ ಅದರ್ ಶೇಪ್ಸ್. ಬೇರೆ ಶೇಪ್ಸ್ ಇದ್ದರೆ ಅದರ ಏರಿಯಾನ ಹೇಗೆ ಫೈಂಡ್ ಔಟ್ ಮಾಡಬೇಕು? ಓಕೆನಾ, ಸೊ ಡೈರೆಕ್ಟ್ ಎಕ್ಸಸೈಸ್ 9.3ನ ಸೊ ಫಸ್ಟ್ ಪ್ರಾಬ್ಲಮನ್ನು ನಾನು ತೋರಿಸ್ತೀನಿ. ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಕೌಂಟ್ ಮಾಡಿ ಬರಿಬೋದು ಈಸಿಯಾಗಿ, ತುಂಬ ಈಸಿ ಇದೆ. ಓಕೆನಾ, ಎಕ್ಸಸೈಸ್ 9.3. ಸೊ ಫಸ್ಟ್ ಮೇನ್ ಫೈಂಡ್ ದ ಏರಿಯಾ ಆಫ್ ದೀಸ್ ಶೇಪ್ಸ್ ಇನ್ ಸ್ಕ್ವೇರ್ ಯೂನಿಟ್ಸ್. ಓಕೆನಾ, ಸ್ಕ್ವೇರ್ ಯೂನಿಟ್ಸಲ್ಲಿ ಬರೀಬೇಕು. ಫಸ್ಟ್ ನಾನು ಏನು ಮಾಡ್ತಿದ್ದೀನಿ? ಗ್ರಿಡ್ಡನ್ನು ಡ್ರಾ ಮಾಡ್ಕೊಳ್ತಿದ್ದೀನಿ, ಸ್ಕ್ವೇರ್ ಗ್ರಿಡ್ಡನ್ನು. ಓಕೆ, ಸೊ ಫಿಗರನ್ನು ಡ್ರಾ ಮಾಡ್ತಿದ್ದೀನಿ. ಸೊ ಫಿಗರ್ ಈ ಥರ ಇದೆ. ಓಕೆ, ಫಸ್ಟ್ ಏನು ಮಾಡಬೇಕು? ಸೊ ಈ ಫಿಗರ್ ಈ ಥರ ಕವರ್ ಆಗಿದೆ, ಹೌದಲ್ವಾ? ಫಿಗರ್ ಇನ್ನೊಂದ್ಸಲಿ ಡಾರ್ಕ್ ಡ್ರಾ ಮಾಡ್ತಿದ್ದೀನಿ ನೋಡ್ರಿ. ಓಕೆ, ಫಸ್ಟ್ ಏನು ಮಾಡಬೇಕು? ಈ ಫಿಗರಲ್ಲಿ ನಾವೇನು ಮಾಡಬೇಕು? ಫುಲ್ ಸ್ಕ್ವೇರ್ಸನ್ನು ಕೌಂಟ್ ಮಾಡ್ಕೊಳ್ಳೋಣ. ಸೊ ಈ ಸ್ಕ್ವೇರ್ ಹಾಫ್ ಇದೆ, ಈ ಸ್ಕ್ವೇರ್ ಹಾಫ್ ಇದೆ. ಫುಲ್ ಸ್ಕ್ವೇರ್ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲೂ ಫುಲ್ ಸ್ಕ್ವೇರ್ ಇದೆ, ಹೌದಲ್ವಾ? ಫುಲ್ ಸ್ಕ್ವೇರ್ಸ್ ಇದೆ. ಹಾಗಾದರೆ ಫುಲ್ ಸ್ಕ್ವೇರ್ಸು ಫುಲ್ ಈ ಫಿಗರು ಫುಲ್ ಸ್ಕ್ವೇರ್ಸನ್ನು ಕವರ್ ಮಾಡಿರೋದು ಎಷ್ಟು ಸ್ಕ್ವೇರ್ಸ್ ಕವರ್ ಮಾಡಿದೆ? 1 2 3 4 5 6 7, ಹೌದಲ್ವಾ? 7 ಫುಲ್ ಸ್ಕ್ವೇರ್ ಕವರ್ ಮಾಡಿದೆ. 1 2 3 4 5 6 7 7 ಫುಲ್ ಸ್ಕ್ವೇರ್ ಕವರ್ ಮಾಡಿದೆ. ಓಕೆ, ಪ್ಲಸ್ ಸೊ ನೆಕ್ಸ್ಟು ಸ್ಕ್ವೇರಲ್ಲಿ ಹಾಫ್ ಸ್ಕ್ವೇರ್ ಎಷ್ಟು ಕವರ್ ಮಾಡಿದೆ? 1 2, ಹೌದಲ್ವಾ? ಸೊ ಇದೊಂದು ಹಾಫ್ ಸ್ಕ್ವೇರ್, ಇದೊಂದು ಹಾಫ್ ಸ್ಕ್ವೇರ್. ಸೊ ಇದೊಂದು ಹಾಫು, ಇದೊಂದು ಹಾಫ್. ಸೊ ಎರಡನ್ನೂ ಜಾಯಿನ್ ಮಾಡಿದಾಗ 1 ಫುಲ್ ಸ್ಕ್ವೇರ್ ಆಗುತ್ತೆ. ಇದು ಹಾಫು, ಇದು ಹಾಫು ಫುಲ್ ಸ್ಕ್ವೇರ್ ಆಗುತ್ತೆ. ಇದು ಹಾಫು, ಇದು ಹಾಫು ಫುಲ್ ಸ್ಕ್ವೇರ್. ಓಕೆನಾ, 1 2 3 4 ಹಾಫ್ ಸ್ಕ್ವೇರ್ ಅಂದರೆ ಓಕೆನಾ, 4 ಹಾಫ್ ಸ್ಕ್ವೇರ್ ಅಂದರೆ ಅದನ್ನು ಫುಲ್ ಮಾಡಿದಾಗ ಎಷ್ಟಾಗುತ್ತೆ? ಸ್ಕ್ವೇರ್ 2 ಸ್ಕ್ವೇರ್ ಆಗುತ್ತೆ. ಇದು ಹಾಫು, ಇದು ಹಾಫ್ ಅಂದರೆ 1 ಸ್ಕ್ವೇರ್ ಆಯಿತು. ಇದು ಹಾಫು, ಇದು ಹಾಫ್ ಅಂದರೆ 1 ಸ್ಕ್ವೇರ್, 2 ಸ್ಕ್ವೇರ್. ಓಕೆನಾ, ಸೊ ಎಷ್ಟು ಇದೆ? ಸೊ 4 ಹಾಫ್ ಸ್ಕ್ವೇರ್ಸ್ ಇದೆ, ಹೌದಲ್ವಾ? 4 ಹಾಫ್ ಇದೆ, ಹೌದಲ್ವಾ? ಸೊ 7 ಫುಲ್ ಇದೆ, 4 ಹಾಫ್ ಅಂದರೆ ಸೊ 4 ಹಾಫ್ ಸ್ಕ್ವೇರ್ಸನ್ನು ಫುಲ್ ಮಾಡಿದಾಗ ಎಷ್ಟಾಗುತ್ತೆ? 2 ಫುಲ್ ಸ್ಕ್ವೇರ್ ಆಗುತ್ತೆ, ಹೌದಲ್ವಾ? 7 + 2 9 ಸ್ಕ್ವೇರ್ ಯೂನಿಟ್ಸ್. ಯಾಕೆ ಯೂನಿಟ್ಸ್ ಬರೀತಿದ್ದೀನಿ ಅಂದರೆ ಅವರು ಹೇಳಿದ್ದಾರೆ ಕ್ವಶನಲ್ಲಿ ಸ್ಕ್ವೇರ್ ಯೂನಿಟ್ಸ್ ಅಂತೇಳಿ ತಗೋಬೇಕು. ಓಕೆನಾ, ಸೊ ಈ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಸ್ಟಿಮೇಷನ್ ಆಫ್ ಏರಿಯಾ ಆಫ್ ಇರ್ರೆಗ್ಯುಲರ್ ಶೇಪ್ಸ್. ಎಸ್ಟಿಮೇಷನ್ ಆಫ್ ಏರಿಯಾ ಆಫ್ ಇರ್ರೆಗ್ಯುಲರ್ ಶೇಪ್ಸ್. ಸೊ ಇಲ್ಲಿ ಇರ್ರೆಗ್ಯುಲರ್ ಶೇಪ್ಸ್ ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಇಲ್ಲೂ ಸಹ ಫುಲ್ ಸ್ಕ್ವೇರ್ಸನ್ನು ಕೌಂಟ್ ಮಾಡಬೇಕು. ಓಕೆನಾ, ಸೊ ಅದಾದಮೇಲೆ
ಏನು ಮಾಡಬೇಕು, ಹಾಫ್ ಸ್ಕ್ವೇರ್ಸನ್ನು ಕೌಂಟ್ ಮಾಡಿ ಸೊ ಟೋಟಲ್ ಎಷ್ಟು ಏರಿಯಾ ಕವರ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಕ್ಸಸೈಸ್ 9.4ನ ಫಸ್ಟ್ ಮೇನ್, ಫೈಂಡ್ ದ ಏರಿಯಾ ಆಫ್ ದ ಫಿಗರ್ಸ್ ಗಿವನ್ ಬಿಲೋ, ಈಚ್ ಸ್ಕ್ವೇರ್ ಇಸ್ 1 ಸ್ಕ್ವೇರ್ ಸೆಂಟಿಮೀಟರ್. ಸೊ ನಾನು ಏನು ಮಾಡ್ತಿದ್ದೀನಿ, ಸೊ ಡೈರೆಕ್ಟ್ ಸಿ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಈ ಥರ ಸ್ಕ್ವೇರ್ ಗ್ರಿಡ್ಡನ್ನು ಡ್ರಾ ಮಾಡೋಣ. ಸೊ ಈ ಥರ ಸ್ಕ್ವೇರ್ ಗ್ರಿಡ್ ಇದೆ. ಸೊ ಇದಕ್ಕೆ ಫಿಗರ್ ಡ್ರಾ ಮಾಡ್ತಿದ್ದೀನಿ ನಾನು. ಸೊ ಈ ಥರ ಫಿಗರ್ ಇದೆ. ಸೊ ಇಲ್ಲೊಂದು ಲೈನ್ ಇದೆ, ಓಕೆನಾ. ಸೊ ಈ ಫಿಗರ್ ಫುಲ್ ಸ್ಕ್ವೇರ್ಸ್ ಎಷ್ಟು ಕವರ್ ಮಾಡಿದೆ ಫಸ್ಟ್ ಕೌಂಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಫುಲ್ ಸ್ಕ್ವೇರ್ ಇಲ್ಲಿದೆ 1, ಹೌದಲ್ವಾ. ಸೊ ನೆಕ್ಸ್ಟ್ 2, 3, 4, 5, 6, 7, 8, 9, 10, 11, 12, 13. ಸೊ ನಾನು ರಫ್ಲಿ ಡ್ರಾ ಮಾಡಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ನೀಟಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಜಸ್ಟ್ ನೀವು ಫಿಗರ್ ಡ್ರಾ ಮಾಡೋ ನೆಸೆಸಿಟಿ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಫುಲ್ ಸ್ಕ್ವೇರ್ ಹಾಫ್ ಸ್ಕ್ವೇರ್ಸನ್ನು ಕೌಂಟ್ ಮಾಡಬೇಕಾಗುತ್ತೆ, ಓಕೆನಾ. ಓಕೆ, ಸೊ ಫುಲ್ ಸ್ಕ್ವೇರ್ಸು 1, 2, 3, 4, 5, 6, 7, 8, 9, 10, 11, 12, 13. ಸೊ ಎಷ್ಟಿದೆ, 13 ಫುಲ್ ಸ್ಕ್ವೇರ್ಸ್ ಇದೆ, ಓಕೆನಾ. ಸೊ ನಿಮ್ಮ ಬುಕ್ಕಲ್ಲಿ ನೀಟಾಗಿ ಫಿಗರ್ ಇದೆ. ಸೊ ಇನ್ನೂ ಜಾಸ್ತಿ ನಿಮಗೆ ಸ್ಕ್ವೇರ್ ಸಿಗ್ಬೋದು, ಓಕೆನಾ. ಜಸ್ಟ್ ನಾನು ರಫ್ಲಿ ಡ್ರಾ ಮಾಡಿ ಸೊ ನನ್ನ ಪ್ರಕಾರ ನಾನು ತೋರಿಸ್ತಿದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ಹಾಫ್ ಸ್ಕ್ವೇರ್ಸ್ ಯಾವುದಿದೆ, 1, 2, 3, 4, 5, 6, 7 ಹಾಫ್ ಸ್ಕ್ವೇರ್ಸ್ ಇದೆ. ಎಷ್ಟು, 7 ಹಾಫ್ 7 ಸ್ಕ್ವೇರ್ಸ್ ಇದೆ. 13 ಫುಲ್ಲು, ಹಾಫ್ 7 ಇದೆ ಅಂದರೆ ಹಾಫ್ನ, ಸೊ 7 ಹಾಫ್ ಎಷ್ಟು, 7 ಹಾಫ್ 3.5, ಓಕೆನಾ. ಸೊ ಹಾಗಾದರೆ ಇದ್ರ ಏರಿಯಾ ಎಷ್ಟು, 16.5 ಸ್ಕ್ವೇರ್ ಸೆಂಟಿಮೀಟರ್, ಓಕೆನಾ. ಸೊ ಈ ಥರ ಏನು ಮಾಡಬೇಕು, ಸೊ ಇರ್ರೆಗ್ಯುಲರ್ ಶೇಪ್ನ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಸೆಕೆಂಡ್ ಮೇನ್ ಇದೆ. ಸೆಕೆಂಡ್ ಮೇನಲ್ಲೂ ಏನು ಕೊಟ್ಟಿದ್ದಾರೆ, ಸೊ ಬರ್ಡ್ಸು, ಫಿಗರ್ಸು, ಆಬ್ಜೆಕ್ಟ್ಸ್ನ ಫಿಗರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ ಏನು ಮಾಡಬೇಕು, ನೀವು ಇದೇ ಥರ ಏನು ಮಾಡಬೇಕು, ಸೆಕೆಂಡ್ ಮೇನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಶೇಪನ್ನು ಕೌಂಟ್ ಮಾಡಿ ನೀವು ಹಾಫ್ ಆ್ಯಂಡ್ ಫುಲ್ ಸ್ಕ್ವೇರ್ಸನ್ನು ಕೌಂಟ್ ಮಾಡಬೇಕಾಗುತ್ತೆ. ಸೊ ನಾನು ಎಕ್ಸಾಂಪಲ್ ಪ್ರಾಬ್ಲಮ್ ತೋರಿಸ್ತೀನಿ. ಸೆಕೆಂಡ್ ಮೇನು, ಸೊ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಅಲ್ಲ, ಎಕ್ಸಾಂಪಲ್. ಸೊ ಸಿಂಪಲ್ ಇರೋ ಪ್ರಾಬ್ಲಮನ್ನು ತೋರಿಸ್ತೀನಿ ನಾನು. ಸೊ ಈ ಥರ ಗ್ರಿಡ್ ಇದೆ. ಸೊ ಫಿಗರನ್ನು ಡ್ರಾ ಮಾಡ್ತಿದ್ದೀನಿ ನಾನು. ಸೊ ಇಲ್ಲಿ ರಫ್ಲಿ ಡ್ರಾ ಮಾಡ್ತಿದ್ದೀನಿ, ಓಕೆನಾ. ಸೊ ನಾನು ಡ್ರಾ ಮಾಡಿ ತೋರಿಸಿರೋ ಸ್ಕ್ವೇರ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ಸ್ಕ್ವೇರ್ಸು ಸೇಮ್ ಬರಬೇಕಂತ ಏನೂ ಇಲ್ಲ, ಓಕೆನಾ. ಸೊ ಸ್ವಲ್ಪ ಚೇಂಜಸ್ ಆಗುತ್ತೆ, ಓಕೆನಾ. ಸೊ ಈ ಥರ ಫಿಗರ್ಸ್ ಈ ಥರ ಇದೆ, ಫಿಗರ್ ಈ ಥರ ಇದೆ. ಸೊ ಈ ಫಿಗರು ಇರ್ರೆಗ್ಯುಲರ್ ಶೇಪ್ ಇದೆ, ಹೌದಲ್ವಾ.
ಸೊ ಈ ಫಿಗರ್ ಎಷ್ಟು ಸ್ಕ್ವೇರ್ಸನ್ನು ಕವರ್ ಮಾಡಿದೆ. ಫಸ್ಟ್ ಫುಲ್ ಸ್ಕ್ವೇರ್ಸನ್ನು ಕೌಂಟಿಗೆ ತೊಗೊಳೋಣ. ಓಕೆನಾ. ಸೊ ಇಲ್ಲಿ ಹಾಫ್ ಇದೆ, ಇಲ್ಲೂ ಹಾಫ್ ಇದೆ, ಇಲ್ಲೂ ಹಾಫ್ ಇದೆ. ಸೊ ಇಲ್ಲಿನೂ ಸಹ ಹಾಫ್ ಇದೆ, ಫುಲ್ ಕವರ್ ಆಗಿಲ್ಲ. ಓಕೆನಾ. ಸೊ ಇಲ್ಲಿ ಫುಲ್ ಕವರ್ ಆಗಿದೆ 1 2 3. ಓಕೆ, 3 ಫುಲ್ ಕವರ್ ಆಗಿದೆ. 3 ಫುಲ್ ಸ್ಕ್ವೇರ್ಸ್ ಇದೆ. ಹಾಫ್ ಎಷ್ಟಿದೆ? 1 2 3 4 5 6 7 8 9 10 11 12. ಸೊ 12 ಹಾಫ್ ಸ್ಕ್ವೇರ್ಸ್ ಇದೆ. 12 ಹಾಫ್ ಸ್ಕ್ವೇರ್ಸ್ ಇದೆ. ಓಕೆನಾ. 3 ಫುಲ್ ಇದೆ. ಹಾಫು 12 ಸ್ಕ್ವೇರ್ಸ್ ಇದೆ. 12ನ ಹಾಫ್ ಎಷ್ಟು? 6 ಫುಲ್ ಸ್ಕ್ವೇರ್ಸ್ ಆಗುತ್ತೆ. ಹೌದಲ್ವಾ. ಹಾಫ್ ಸ್ಕ್ವೇರನ್ನು ಜಾಯಿನ್ ಮಾಡಿದಾಗ ಫುಲ್ ಸ್ಕ್ವೇರ್ ಆಗುತ್ತೆ. 6 ಫುಲ್ ಆಗುತ್ತೆ. ಸೊ ಟೋಟಲ್ 9 ಸ್ಕ್ವೇರ್. ಸೊ ಏನು ಕೊಟ್ಟಿದ್ದಾರೆ? ಸೊ ಸ್ಕ್ವೇರ್ ಯೂನಿಟ್ಸ್ ಅಂತ ತಗೊಳ್ಳೋಣ. ಸ್ಕ್ವೇರ್ ಯೂನಿಟ್ಸ್ ಅಂತೇಳಿ. ಓಕೆನಾ. ಸೊ ಈ ಥರ ಏನು ಮಾಡಬೇಕು? ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್ಸ್ನ ಏರಿಯಾನ ಈ ಥರ ಏನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಪೆರಿಮೀಟ್ರ್ ನೀವೇನು ಮಾಡ್ತೀರಾ? ಸೊ ಏರಿಯಾ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಗ್ರಾಫ್ ಶೀಟ್ ತೊಗೊಂಡು ಕಟ್ ಮಾಡಿರಿ. ಓಕೆನಾ. ಓಕೆ, ನೆಕ್ಸ್ಟು ಯಾವ ಪ್ರಾಬ್ಲಮ್ಸನ್ನು ನಾನು ಮಾಡಿಸಿಲ್ಲ, ಎಲ್ಲ ಪ್ರಾಬ್ಲಮ್ಸು ಹೋಮ್ವರ್ಕ್ ಪ್ರಾಬ್ಲಮ್ಸು. ಟೆಕ್ಸ್ಟ್ ಬುಕ್ಕಲ್ಲಿ ಮಾಡೋ ಪ್ರಾಬ್ಲಮ್ಸ್ ಇದ್ದರೆ ಹೋಮ್ವರ್ಕು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಿರಿ. ಓಕೆನಾ. ಸೊ ನೋಟ್ಸ್ ಓಕೆ, ನೆಕ್ಸ್ಟು ಹೋಮ್ವರ್ಕ್ ಬುಕ್ಕಲ್ಲಿ ಮಾಡೋ ಪ್ರಾಬ್ಲಮ್ಸ್ ಇದೆ, ಹೋಮ್ವರ್ಕ್ ಬುಕ್ಕಲ್ಲಿ ಮಾಡ್ಬೋದು. ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಬೇಕೋ ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರಿ. ಸೊ ಇವತ್ತಿಗೆ ಏರಿಯಾ ಆ್ಯಂಡ್ ಪೆರಿಮೀಟರ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.